ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬಟರ್ಫ್ಲೈ ಯೂಸ್ ಮಾಡಿಕೊಂಡು ಸ್ಯಾರಿ ಕುಚ್ಚು ಈಸಿ ಮೆಥಡ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸಿ ನೋಡಿ. ಫುಲ್ ವಿಡಿಯೋ ಆದರೆ ಸ್ಕಿಪ್ ಮಾಡ್ದಂಗೆ ಎಲ್ಲೂ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಇದೆ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಕಾಗಿರೋ ಮೆಟೀರಿಯಲ್ಸು ಮೊದಲು ನೋಡಿ. ಈ ಸೈಜ್ ಪರ್ಲ್ ತೊಗೊಂಡಿದ್ದೀನಿ ನಾನು, ಪರ್ಲ್ ಬೀಡು ಮತ್ತು ಬಟರ್ಫ್ಲೈ ಬೀಡ್ಸ್ ತೊಗೊಂಡಿದ್ದೀನಿ. ಅದರ ಜೊತೆಗೆ 3 ಕಲರ್ಸು ಟಜಲ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ ಆದರೆ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ತೊಗೊಳ್ಳಿ. ಹೇಗೆ ಮಾಡೋದು ಅಂತ ಈಗ ತೋರಿಸಿ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಮೊದಲಿಗೆ ನೋಡಿ, ಕಾಟನ್ ಥ್ರೆಡ್ಗೆ 4 ರೌಂಡ್ಸು ಸುತ್ತಕೊಂಡು ನೀರಲ್ಲಿಗೆ ಹೇರ್ಸ್ ಇಟ್ಕೊಂಡಿದ್ದೆ. ಅದು ಟೋಟಲು 8 ರೌಂಡ್ಸ್ ಆಯಿತು. ಈ ಥರ 8 ರೌಂಡ್ಸ್ ಹಾಕಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಫಸ್ಟು ಎಲ್ಲ ಬ್ಯಾಕ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನೋಡಿ, ಅದರಲ್ಲಿ ಹೋಗಿ ಗೊತ್ತಾಗುತ್ತೆ. ಮತ್ತು ಈಗ ಒಂದು ಪರ್ಲ್ ಹಾಕ್ತಾಯಿದ್ದೀನಿ. ಪರ್ಲ್ ಹಾಕಿದ್ದಾದಮೇಲೆ ಈಗ ಈ ಬಟರ್ಫ್ಲೈ ಪ್ಲೇಸ್ಗೆ ನೀವು ಯಾವ ಬೀಡ್ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್. ಪರ್ಲ್ ಜಾಗಕ್ಕೂ ಅಷ್ಟೇ, ನೀವು ಗೋಲ್ಡ್ ಬೀಡ್ಸ್ ಆದರೂ ಹಾಕ್ಕೋಬೋದು. ನನ್ನ ಸ್ಯಾರಿಯಲ್ಲಿ ವೈಟ್ ಇದೆ, ಹಾಗಾಗಿ ಪರ್ಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಫ್ರೆಂಡ್ಸ್, ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ ಇದೆ, ನಿಮ್ಗೆ ಯಾವ ಬೀಡ್ಸ್ ಬೇಕು ಅಂದ್ರೂ ಹಾಕ್ಕೋಬೋದು. ಇದೇ ಬೀಡ್ಸ್ ಹಾಕ್ಕೋಬೇಕು ಅನ್ನೋದೇನಿಲ್ಲ. ಮತ್ತು 3 ಬೀಡ್ಸ್ ಹಾಕಿದ್ದಾದಮೇಲೆ ಈಗ ಟಜಲ್ಸು ರೆಡ್ ಹಾಕ್ಕೊಂಡಿದ್ದೆ, ರೆಡ್ಡೆಲ್ಲ ವೈಟು 3 ಕಲರ್ಸ್ ಯೂಸ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಸ್ಯಾರಿಯಲ್ಲಿ 2 ಕಲರ್ಸ್ ಇದ್ದರೆ 2 ಕಲರ್ಸ್ ಯೂಸ್ ಮಾಡ್ಕೊಳ್ಳಿ. ನಾನಾದರೆ ಸ್ಯಾರಿಯಲ್ಲಿ 3-4 ಕಲರ್ಸ್ ಇತ್ತು, ಹಾಗಾಗಿ 3 ಕಲರ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಟಜಲ್ಸ್ ಈ ಥರ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ, ಟಜಲ್ ಬಿಟ್ಬಿಟ್ಟು ಈ 3 ಬೀಡಲ್ಲೂ ನೀಡಲ್ ಈ ಥರ ಮೇಲಕ್ಕೆ ವಾಪಸ್ ಬರಬೇಕು. ಫಸ್ಟು ಪರ್ಲು ಮತ್ತು ಬಟರ್ಫ್ಲೈ ಮತ್ತು ಪರ್ಲ್, ಇದು 3 ಬೀಡಿಂದನೂ ಈ ಥರ ನೀಡಲ್ಲು ವಾಪಸ್ ತಗೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ನೀಟಾಗಿ ತಗೊಳ್ಳಿ, ಲೂಸೆಲ್ಲ ಬಿಡಬೇಡಿ. ಈ ಥರ ತಗೊಂಡಿದ್ದಾದಮೇಲೆ ಇಲ್ಲಿ ಮೇಲೆ ಇನ್ನೊಂದು ನಾಟ್ ಹಾಕ್ಕೋಬೇಕು. ಯಾಕಂದರೆ ಸ್ಟಿಪ್ಪಾಗಿರುತ್ತೆ ಮತ್ತು ಬಿಚ್ಚೋಗೋ ಚಾನ್ಸಸ್ ಎಲ್ಲ ಇರಲ್ಲ ನಾಟ್ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ಇಲ್ಲಿ ಟೈಟಾಗಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಫ್ರೆಂಡ್ಸ್ ನಾಟ್ ಹಾಕ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಥ್ರೆಡ್ ಕಟ್ ಮಾಡ್ತಾಯಿಲ್ಲ, ಹಾಗೆ ಈ ಥರ ಒಳಗಡೆಯಿಂದ ತೊಗೊಂಡು ಈ ಥರ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೀರಲ್ಲಿ ಈ ಥರ ಜಿಗ್ಜಾಗ್ ಆಗಿರುತ್ತಲ್ಲ, ಆ ಜಿಗ್ಜಾಗ್ ಹತ್ರ ಈ ಥರ ಚುಚ್ಕೊಂಡು ಈ ಥರ ನೀಟಾಗಿ ಹೇಳ್ಕೊಂಡು ಹೋಗಿ. ನಿಮಗೆ ಗ್ಯಾಪು ಎಷ್ಟು ಬೇಕು ಅಂದರೆ 1 ಇಂಚಿಗೆ ಬೇಕು ಅಂದರೆ ಫಸ್ಟೇ ಮಾರ್ಕ್ ಮಾಡ್ಕೊಳ್ಳಂಗಿದ್ರೆ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಮಾರ್ಕು ಮಾಡ್ಕೋಬೋದು. ಎಲ್ಲ ಒಂದೇ ಡಿಸ್ಟೆನ್ಸ್ ಇರಬೇಕು ಎಲ್ಲ ಕುಚ್ಚಿಗೂ. ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಒಂದೇ ಡಿಸ್ಟೆನ್ಸ್ ಇದ್ದರೆ ಆವಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರು ಗೊತ್ತಾಗಿಲ್ಲ ಅಂದರೆ ಫಸ್ಟೇ ಒಂದು ಮಾರ್ಕರ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪರ್ಲ್ ಹಾಕ್ಕೊಂಡಿದ್ದೀನಿ. ಪರ್ಲ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಬಟರ್ಫ್ಲೈ ಮತ್ತು ಇನ್ನೊಂದು ಪರ್ಲ್ ಬೀಡು, ಇಷ್ಟು 3 ಹಾಕ್ಕೊಂಡು ಇದು ವೈಟ್ ಆದಮೇಲೆ ಮತ್ತೆ ಪಿಂಕ್ ಹಾಕ್ಕೋಬೇಕು. ಪಿಂಕ್ ಟಜಲ್ಸ್ ಆದರೆ ರೆಡಿ ಮಾಡಿಟ್ಟಿದ್ನಲ್ಲ, ಆ ಪಿಂಕ್ ಟಜಲ್ಸ್ ಹಾಕ್ಕೊತಾ ಇದ್ದೀನಿ ಈ ಥರ ಫ್ರೆಂಡ್ಸ್. ಇದು ಹಾಕಿದ್ದಾದಮೇಲೆ ಮತ್ತು ಟಜಲ್ ಒಂದು ಬಿಟ್ಬಿಟ್ಟು ಈ 3 ಬೀಡ್ಸಿಂದ ನೀಡಲ್ಲು ಈ ಥರ ಮೇಲಕ್ಕೆ ಹೋಗಬೇಕು. ತುಂಬ ಈಸಿ ಫ್ರೆಂಡ್ಸ್, ಬಿಗ್ನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಯಾರಾದರೂ ಹೊಸ್ದಾಗಿ ಕಲಿಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದೇ ಥರ ನನ್ನ ಪೇಜಲ್ಲಿ ತುಂಬ ಈಸಿ ಡಿಸೈನ್ಸ್ ಆದರೆ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ. ಪೇಜಲ್ಲಿ ನೀವು ಸರ್ಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಇದು ಟಜಲ್ಸ್ ಹಾಕೋದು ಹೇಗೆ ಅಂತ ಕೂಡ ಟಜಲ್ಸ್ ಮೇಕಿಂಗ್ ವಿಡಿಯೋ ಅಂತ ಒಂದು ಅಪ್ಲೋಡ್ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಟಜಲ್ಸ್ ಅಂತ ಅಲ್ಲೋಗಿ ಟಜಲ್ಸ್ ರೆಡಿ ಮಾಡ್ಕೊಳ್ಳಿ. ಈ ಥರ ಡಿಸೈನ್ ಆದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಟಜಲ್ಸ್ ಇಲ್ದಂಗೂ ಹಂಗೇನೂ ಮಾಡ್ಬೋದು, ಬಟ್ ಆ ಮೆಥಡ್ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ಬೇಕಾದ್ರೆ ಆ ಮೆಥಡು ತೋರಿಸ್ತೀನಿ ಫ್ರೆಂಡ್ಸ್. ಇದಾದರೆ ಟಜಲ್ಸ್ ರೆಡಿ ಮಾಡ್ಕೊಂಡಿರೋ ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ಥರ ಒಳಗಡೆಯಿಂದ ಈ ಥರ ಹೇಳ್ಕೊಂಡು ಈ ಗ್ಯಾಪಿಂದ ಈ ಗ್ಯಾಪ್ಗೆ ಎಷ್ಟಿದೆಯೋ ಅಷ್ಟಿಗೆ ಇಲ್ಲಿ ಚುಚ್ಕೊಂಡು ಸೇಮ್ ನೋಡಿಕೊಂಡು ಈ ಥರ ಚುಚ್ಕೊಳ್ಳಿ. ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಈಗ ಬೀಡ್ಸ್ ಹಾಕ್ಕೊಳ್ಳಿ. ಒಂದು ಪರ್ಲು, ಬಟರ್ಫ್ಲೈ ಒಂದು ಮತ್ತು ಒಂದು ಪರ್ಲ್ ಬೀಡು ಈ ಥರ ಆದಮೇಲೆ ಈಗ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳೋಣ. ನೀವು ಇಲ್ಲಿಗೆ ಕ್ರಿಸ್ಟಲ್ ಆದರೂ ಹಾಕ್ಕೋಬೋದು, ಗೋಲ್ಡ್ ಬೀಡ್ಸ್ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್. ಯಾವ ಬೀಡ್ ಆದರೂ ಹಾಕ್ಕೊಳ್ಳಿ. ನಾನಾದರೆ ಪರ್ಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನೀರಲ್ಲೂ ಈ ಥರ ನಿಧಾನಕ್ಕೆ ಮೇಲೆ ತೊಗೋಬೇಕು. ತೊಗೊಂಡಾಗ ಕುಚ್ಚು ನೋಡ್ಕೊಳ್ಳಿ. ಕುಚ್ಚು ಹತ್ರ ಕಾಟನ್ ಥ್ರೆಡ್ ಎಲ್ಲ ಕಾಣಬಾರ್ದು, ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಮತ್ತೆ ನೀರಲ್ಲೂ ಇನ್ನೊಂದು ಸರಿ ಕೆಳಗಡೆಯಿಂದ ಈ ಥರ ಮೇಲಕ್ಕೆ ಚುಚ್ಕೊಂಡು ಇಲ್ಲಿ ಒಂದು ಟೈಟಾಗಿ ಒಂದು ನಾಟ್ ಹಾಕ್ಕೋಬೇಕು. ಈ ಥರ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ನೀವಂತೂ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಮತ್ತೆ
ಒಂದು ಮೆಸೇಜ್ ಮಾಡಿ ಫ್ರೆಂಡ್ಸ್, ಹೇಗೆ ಫಿನಿಶಿಂಗ್ ಬಂತು ಅಂತ. ನಿಮಗೇನಾದ್ರು ನಮ್ಮ ಡಿಸೈನ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಯಾರಾದರೆ ಹೊಸ್ದಾಗಿ ನೋಡ್ಕೊತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಈಸಿ ಡಿಸೈನ್ಸ್ ನಿಮಗೆ ಫಸ್ಟ್ ಬರಬೇಕು ಅಂದರೆ ನಮ್ಮ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ಎಲ್ಲ ಡಿಸೈನ್ಸು ನೀವು ಈಸಿ ಮೆಥಡಲ್ಲಿ ಕಲಿಬೋದು. ಎಷ್ಟು ಈಸಿ ಮೆಥಡ್ ಆಗುತ್ತೋ ಅಷ್ಟು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಫ್ರೆಂಡ್ಸ್. ಫೈನಲ್ ಲುಕ್ ಆದರೆ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫುಲ್ ಆದಮೇಲೆ ಮತ್ತು ನಾನು ತಮ್ಮನೇಲ್ಗಾದರೆ ಯಾವ ಥರ ಡಿಸೈನ್ ಬಂದಿದೆ ಅಂತ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.